ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಏಷ್ಯಾದಲ್ಲಿ ಭಾರತವನ್ನು ಎದುರಾಕಿಕೊಂಡು ಬಾಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಜ್ವಲಂತ ಉದಾಹರಣೆ ಇದಕ್ಕೆ ಮಾಲ್ಡೀವ್ಸ್. ಅದರ ಅಧ್ಯಕ್ಷನಾದ ಮೊಹಮ್ಮದ್ ಮೀಸು ಮೊದಲು ಮಾಲ್ಡೀವ್ಸ್‌ಗೆ ಮೇಯರ್ ಆಗಿದ್ದ. ಆ ಸ್ಥಾನದಿಂದ ಅಧ್ಯಕ್ಷನಾದ ಮೇಲೆ ಮೇಯರ್‌ಗಾಗಿ ಎಲೆಕ್ಷನ್ ಆಯ್ತು. ಮಜಾ ಇಲ್ಲಿರೋದು ಕೇಳ್ರಿ. ಆ ಎಲೆಕ್ಷನ್‌ನಲ್ಲಿ ಮೀಸು ಪಾರ್ಟಿ ಹೀನಾಯವಾಗಿ ಸೋತಿದೆ. 45% ವೋಟ್ ತಗೊಂಡಿರೋ ಭಾರತದ ಪರ ಒಲವಿರುವ ಎಂಡಿಪಿ ಪಾರ್ಟಿ ಅಂದ್ರೆ ಮಾಲ್ಡೀವ್ಸ್ ಡೆಮೊಕ್ರಾಟಿಕ್ ಪಾರ್ಟಿ ಗೆದ್ದಿದೆ. ಮೀಸು ಉತ್ತರಾಧಿಕಾರಿಗೆ ಬಂದಿದ್ದು ಕೇವಲ 29% ವೋಟ್ ಮಾತ್ರ. ಇದಕ್ಕೆ ಹೇಳೋದು ಗ್ರಾಚಾರ ಕೆಟ್ಟಿದ್ರೆ ಖುದಾ ಭಿ ಕುಚ್ ನಹೀ ಕರ್ತಾ ಅಂತ. ಚೈನಾ ಪ್ರವಾಸ ಮುಗಿಸಿ ಬಂದ ತಕ್ಷಣ ವರಸೆ ಬದಲಾಯಿಸಿರುವ ಮೀಸು ಭಾರತಕ್ಕೆ ಮಾರ್ಚ್ 15ರೊಳಗೆ ನಿಮ್ಮ ಸೇನೆಯನ್ನು ಇಲ್ಲಿಂದ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ದ. ಈತ ಬರೋಬ್ಬರಿ 5 ದಿನಗಳ ಕಾಲ ಚೀನಾ ಪ್ರವಾಸಕ್ಕೆ ಹೋಗಿದ್ದ. ಇತ್ತ ಬಾಯ್ಕಾಟ್ ಮಾಲ್ಡೀವ್ಸ್ ಟ್ರೆಂಡ್ ಆಗ್ತಾ ಇತ್ತು. ಚೀನಾ ಪ್ರವಾಸದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಈತ ಸಹಿ ಹಾಕಿದ್ದಾನೆ. ಚೈನಾ ಪ್ರವಾಸ ಮುಗಿಸಿ ಬಂದು ಏರ್ಪೋರ್ಟ್‌ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಭಾರತಕ್ಕೆ ಧಮಕಿ ಹಾಕಿದ್ದಾನೆ. ನಾವೇನು ಮಾಲ್ಡೀವ್ಸ್‌ನ ಭಾರತಕ್ಕೆ ಬರೆದುಕೊಟ್ಟಿಲ್ಲ, ಹಿಂದೂ ಮಹಾಸಾಗರ ಭಾರತದ ಸ್ವತ್ತಲ್ಲ ಅನ್ನೋ ರೀತಿ ಮಾತಾಡಿದ್ದಾನೆ. ಮತ್ತು ಭಾರತದ ಜೊತೆಗಿನ ಬಿಸಿನೆಸ್ ಅನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇಲ್ಲಿಂದ ರಫ್ತಾಗೋ ಮೆಡಿಸಿನ್ಸ್ ಮೇಲೆ ನಿರ್ಬಂಧ ಸಹ ಹಾಕಿದ್ದಾನೆ. ಭಾರತಕ್ಕೆ ಡೆಡ್ಲೈನ್ ಕೊಡುವಷ್ಟು ದುರಹಂಕಾರ ಇವನಿಗೆ. ಅಲ್ಲಿರೋದು ಕೇವಲ 77 ಜನರ ಚಿಕ್ಕ ಸೇನಾ ತುಕಡಿ ಮಾತ್ರ. ಅದು ಆಗಿನ ಮಾಲ್ಡೀವ್ಸ್ ಸರ್ಕಾರ ಬೇಡಿಕೊಂಡಿದ್ರಿಂದ ಸುರಕ್ಷಾ ವ್ಯವಸ್ಥೆ ಮಾಡಿತ್ತು ನಮ್ಮ ಸರ್ಕಾರ. ಅಷ್ಟಕ್ಕೂ ಮೀಸು ಅಧಿಕಾರಕ್ಕೆ ಬಂದಿದ್ದೇ ಆಂಟಿ ಇಂಡಿಯಾ ಕ್ಯಾಂಪೇನ್ ಮಾಡಿ, ಮೋದಿ ವ್ಯಂಗ್ಯಚಿತ್ರ ಮಾಡಿ, ಭಾರತೀಯ ಸೇನೆಗೆ ಗೆಟ್ ಔಟ್ ಫ್ರಮ್ ಮಾಲ್ಡೀವ್ಸ್ ಅನ್ನೋ ಕ್ಯಾಂಪೇನ್ ಮಾಡಿ ಪವರ್‌ಗೆ ಬಂದ. ಎಷ್ಟು ದಿನ ಚೀನಾದ ಹಿಂದೆ ನಿಂತ್ಕೊಂಡು ಭಾರತದ ವಿರುದ್ಧ ಬೊಗಳ್ತಾನೆ ನೋಡೋಣ. ಇವನೆಷ್ಟು ಮೂರ್ಖ ಅಂದ್ರೆ ಭಾರತದಿಂದ ಸಿಗೋ ಅಗ್ಗದ ಮೆಡಿಸಿನ್ ಮೇಲೆ ಬ್ಯಾನ್ ಮಾಡಿದ್ದಾನೆ. ಈಗ ಅಲ್ಲಿನ ಜನ ಜಾಸ್ತಿ ರೇಟ್ ಕೊಟ್ಟು ಮೆಡಿಸಿನ್ ಪರ್ಚೇಸ್ ಮಾಡಬೇಕಾಗಿದೆ ನೋಡಿ. ಮಾಲ್ಡೀವ್ಸ್ ಪಾಪ್ಯುಲೇಷನ್ ಇರೋದು 5,21,000. ಅದರಲ್ಲಿ ಕಳೆದ 4 ವರ್ಷದಲ್ಲಿ 1 ಲಕ್ಷ ಜನ ಇಂಡಿಯಾಗೆ ಬಂದಿದ್ದಾರೆ. ಯಾಕೆ ಅಂದ್ರೆ ಬರೀ ಮೆಡಿಕಲ್ ಟ್ರೀಟ್ಮೆಂಟ್‌ಗೋಸ್ಕರ. ಅದರಲ್ಲಿ 85,000 ಜನ ಮೆಡಿಕಲ್ ಟ್ರೀಟ್ಮೆಂಟ್‌ಗಾಗಿ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಜನ ಭಾರತದ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಇದೇ ಟ್ರೀಟ್ಮೆಂಟ್‌ನ ಅವರು ಹೊರಗೆ ತಗೊಂಡ್ರೆ ವೆಚ್ಚ 2ರಷ್ಟಾಗುತ್ತೆ. ಅಲ್ಲಿನ ಆಸ್ಪತ್ರೆಗಳಿಗೂ ಸಹ ಭಾರತೀಯರೇ ಬೇಕು, ಡಾಕ್ಟರ್‌ಗಳು, ನರ್ಸ್‌ಗಳು ಆಗಿ. ಅಲ್ಲಿನ ಸಿವಿಲ್ ಸೇವೆ ಸಲ್ಲಿಸುವವರಿಗೆ ಟ್ರೈನಿಂಗ್ ಸಹ ಇಂಡಿಯಾದಲ್ಲೇ ಕೊಡ್ತಾರೆ. ಈಗ ಹೇಳ್ರಿ, ಭಾರತನ ಬಾಯ್ಕಾಟ್ ಮಾಡೋದ್ರಿಂದ ಭಾರತಕ್ಕೆ ಆಗಬೇಕಾದ ನಷ್ಟ ಏನೇನೂ ಇಲ್ಲ. ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಹೇಳಿದ್ದಾರೆ, ಅಲ್ಲಿನ ರಸ್ತೆ, ಶಿಕ್ಷಣ, ನೀರು, ಆರೋಗ್ಯಕ್ಕೆ ಮತ್ತು ಹಣಕಾಸಿಗೆ ಭಾರತದ ಕೊಡುಗೆ ಇದೆ ಅನ್ನೋದನ್ನು ಮಾಲ್ಡೀವ್ಸ್ ಮರಿಬಾರದು ಅಂತ ನೆನಪು ಮಾಡಿಕೊಟ್ಟಿದ್ದಾರೆ. ಕುಡಿಯುವ ನೀರಿಗೆ ಬರ ಬಂದಾಗ ಮಾಲ್ಡೀವ್ಸ್‌ಗೆ ಭಾರತ ವಿಮಾನಗಳಲ್ಲಿ ಕುಡಿಯುವ ನೀರನ್ನು ಸಪ್ಲೈ ಮಾಡಿತ್ತು. ಕೊರೋನಾದಲ್ಲಿ ಲಸಿಕೆ, ಮಾಸ್ಕ್, ಪಿಪಿಇ ಕಿಟ್‌ಗಳು, ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿತ್ತು ಭಾರತ ಅನ್ನೋದನ್ನು ಮರೆಯಬಾರದು. ಆದ್ರೆ ಎಲ್ಲವನ್ನೂ ಮರೆತಿದೆ ಈ ಕೃತಜ್ಞ ದೇಶ ಮಾಲ್ಡೀವ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.